ಪೂರಿ ಜೊತೆಗೆ ಈ ರೀತಿ ಕಡಲೆಕಾಳು ಅಂದರೆ ಕಾಬೂಲ್ ಸಾಗು ಅಥವಾ ಕುರ್ಮಾನ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಎಕ್ಸ್ಟ್ರಾ ತರಕಾರಿ ಏನು ಸೇರಿಸೋದು ಬೇಕಾಗಿಲ್ಲ. ಹಾಗೆ ನಾವು ಇದೊಂದೇ ಕಾಳಿಂದ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಪೂರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಕಡಲೆಕಾಳು ಅಂದರೆ ಕಾಬೂಲ್ನ ನಾವು ಓವರ್ನೈಟ್ ಒಂದು ನೈಟ್ ಪೂರ್ತಿ ನೆನೆಸಬೇಕು. ಇದನ್ನು ಮೊದಲಿಗೆ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ಡೈರೆಕ್ಟಾಗಿ ಮಾಡೋದ್ರಿಂದ ಇದು ಬೀಜ ದಪ್ಪ ಇರುತ್ತಲ್ಲ, ಅದಕ್ಕೆ ನಮಗೆ ಸ್ವಲ್ಪ ಹೋಳಿಗೆ ಎಲ್ಲ ಬೇಯೋದು ಕಷ್ಟ ಆಗುತ್ತೆ. ಹಾಗೆ ನಾವು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ವಿ ಅಂದರೆ ಅದಕ್ಕೆ ನಾವು ಕುಕ್ಕರಲ್ಲಿ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ ಕಾಳಿಗೆಲ್ಲ ಸಹ ಉಪ್ಪು ಅನ್ನೋದು ಹಿಡಿಯುತ್ತೆ ಚೆನ್ನಾಗಿ. ಈಗ ಇದು ನಾವು ಒಂದು ವಿಸಿಲ್ ಅಥವಾ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ನಮಗೆ. ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಬೇಕು. ಸ್ಟವ್ ಅಂಟಿಸ್ಕೊಂಡು ನಂತರ ಈರುಳ್ಳಿ 2 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಮಗೆ ಗ್ರೇವಿ ಅನ್ನೋದು. ಕುರ್ಮಾ ಥರ ನಿಮಗೇನಾದರೂ ಸ್ವಲ್ಪ ಗಟ್ಟಿ ಬೇಡ, ನಾವು ಲಿಕ್ವಿಡ್ ಥರ ಮಾಡ್ಕೊತೀವಿ ಅಂದರೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಗ್ರೇವಿ ಥರ. ತುಂಬ ನೀರಾಗೂ ಮಾಡಬಾರ್ದು, ತುಂಬ ಗಟ್ಟಿಯಾಗೂ ಮಾಡಬಾರ್ದು, ಒಂದು ಮೀಡಿಯಮ್ ರೀತಿಯಲ್ಲಿ ಮಾಡ್ಕೋಬೇಕು ಇದನ್ನು. ನಂತರ ಬ್ಯಾಡಗೆ ಮೆಣಸಿನ್ಕಾಯಿ, ಇದನ್ನು ಸಹ ನಾನು ಸ್ವಲ್ಪ ಬಾಣಲಿಯಲ್ಲಿ ಫ್ರೈ ಮಾಡಿ 2 ಅವರ್ ನೆನೆಸಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕಲರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇಲ್ಲ. ಬೆಳ್ಳುಳ್ಳಿ 1 ಗಡ್ಡೆ ಬೆಳ್ಳುಳ್ಳಿ ಪೂರ್ತಿ ಬಿಡಿಸ್ಕೊಂಡಿರೋದು. ಶುಂಠಿ 1 ಹೆಬ್ಬೆಟ್ಟಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ನಂತರ ಚಕ್ಕೆ, ಲವಂಗ, ಮೆಣಸು ಹಾಗೂ ಗಸಗಸೆ ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಏನೂ ತೊಂದರೆ ಇಲ್ಲ, ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಸಹ ಜಾರ್ಗೆ ಸೇರಿಸ್ಕೋಬೇಕು. ಇದಾದಮೇಲೆ ಅರಿಶಿಣ ಪುಡಿ ನಮಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆದರೆ ಸಾಕಾಗುತ್ತೆ, ಜಾಸ್ತಿ ಏನೂ ಬೇಕಾಗಲ್ಲ. ಹಾಗೂ ಧನಿಯಾ ಪುಡಿನೂ ಸಹ 1 ಟೇಬಲ್ ಸ್ಪೂನಷ್ಟು, ಇದು ಚಿಕ್ಕ ಸ್ಪೂನ್ ಆಗಿದೆ. ನೀವು ಬೇಕಾದರೆ ಮಾಡೋ ಪ್ರಮಾಣದ ಮೇಲೆ ನೀವು ಎಷ್ಟು ಬೇಕು ಅಂತ ತಗೋಬೋದು. ಜಾಸ್ತಿನೂ ಮಾಡ್ಕೋಬೋದು, ಕಮ್ಮಿನೂ ಮಾಡ್ಕೋಬೋದು. ಗರಂ ಮಸಾಲೆನೂ ಸಹ 1 ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರನ್ನ ಸೇರಿಸಿ ರುಬ್ಕೋಬೇಡ್ರಿ, ಸ್ವಲ್ಪ ಕಮ್ಮಿ ನೀರನ್ನ ಸೇರಿಸಿ ರುಬ್ಕೋಬೇಕಾಗುತ್ತೆ. ಇದೆಲ್ಲ ಸಹ ಗಂಧ ರೀತಿ ತುಂಬ ಅಂದರೆ ತುಂಬ ನುಣ್ಣಗೆ ರುಬ್ಕೋಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಸಹ ಗ್ರೈಂಡ್ ಆಗಿದೆ, ಸೈಡ್ಗೆ ಇಟ್ಕೊಳ್ಳೋಣ. ಈಗ ಮೊದಲೇ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡ್ವಲ್ಲ, ಅದೇ ಬಾಣಲೆಗೆ ಇನ್ನೂ ಸ್ವಲ್ಪ ಎಣ್ಣೆನ ಇನ್ನೊಂದು 2-3 ಸ್ಪೂನಷ್ಟು ಎಣ್ಣೆನ ಸೇರಿಸಿ ಅದಕ್ಕೆ ಒಂದು ಪಲಾವ್ ಎಲೆ ಈ ರೀತಿ ಸಣ್ಣ ಕಟ್ ಮಾಡಬೇಕು. 1 ಎಲೆ ಆದರೆ ಸಾಕಾಗುತ್ತೆ ನಮಗೆ, ಅದನ್ನೇ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಕ್ಕೆ ಹಾಗೂ 1 ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗಬೇಕು, ಅದು ಹಾಗೆ ಪರಿಮಳನ ಸಹ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ಕಾಯಬೇಕು. ನಂತರ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಮೊದಲೇ, ಅದನ್ನೆಲ್ಲ ಸಹ ಡೈರೆಕ್ಟಾಗಿ ಸೇರಿಸ್ಬೇಕು. ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ 2-3 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಚೆನ್ನಾಗಿ ಗ್ರೇವಿನ. ಅದು ಕಲರೆಲ್ಲ ಸಹ ನೋಡ್ತಾ ಇದ್ದೀರಲ್ಲ ಎಣ್ಣೆಯಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನಾವು ಯಾವುದೇ ರೀತಿ ಬ್ಯಾಡಗೆ ಮೆಣಸಿನ್ಕಾಯಿ ಬಿಟ್ಟರೆ ಬೇರೆ ಯಾವುದೇ ರೀತಿ ಕಲರ್ನ ಸೇರಿಸಿಲ್ಲ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮಕ್ಕಳಿಗೆ ಬಾಕ್ಸ್ಗೆ ಪೂರಿ ಜೊತೆಗೆ ಅಥವಾ ಬೇರೆ ಏನಾದರೂ ಗೀ ರೈಸ್ ಮಾಡಿದ್ದೀರಾ ಅಂದರೆ ಅದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ, ಬಾಕ್ಸ್ಗೆಲ್ಲ ಹಾಕ್ಕೊಡ್ಬೋದು. ಇದೆಲ್ಲ ಸಹ 5 ನಿಮಿಷ ಈ ರೀತಿ ಚೆನ್ನಾಗಿ ಕಾಯಿಸ್ಕೋಬೇಕು. ನಂತರ ಕಾಬೂಲ್ ಕಡಲೆ ನೋಡಿ, ಇದು ಬೆಂದಿದೆ. ನಮಗೆ ಇನ್ನೂ ಚೆನ್ನಾಗಿ ಬೇಯಿಸ್ಕೊಳ್ತೀವಿ, ನಮ್ಗೆ ಇನ್ನೂ ತುಂಬ ಬೆಂದಿದ್ರೆ ತುಂಬ ಇಷ್ಟ ಅಂದರೆ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಸಹ ಬೇಯಿಸ್ಕೋಬೋದು. ಇದು ಆಲ್ಮೋಸ್ಟ್ 3/4 ಭಾಗ ಬೆಂದಿದೆ, ಏನೂ ತೊಂದರೆ ಇಲ್ಲ, ಹಾಗೆ ಸೇರಿಸ್ಕೋಬೋದು. ನೀರನ್ನ ಯಾವುದೇ ಕಾರಣಕ್ಕೂ ಚೆಲ್ಲಬೇಡ್ರಿ, ನೀರನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಕೈಯಲ್ಲಿ ಈಗ ಇದು ಮಾಡಿದ್ರೇ ಎಲ್ಲ ಸಹ ಪುಡಿ ಆಗೋತಾ ಇದೆ, ಅಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದು ಕುದೀತಾ ಇದೆ, ಇದಕ್ಕೆ ನಾವು ಬೇಯಿಸಿರೋ ಕಾಬೂಲ್ನ ಸೇರಿಸ್ಬಿಡೋಣ. ಇದೆಲ್ಲ ಸಹ ಚೆನ್ನಾಗಿ 5-10 ನಿಮಿಷ ನಾವು ಚೆನ್ನಾಗಿ ಕಾಯಿಸ್ಕೊಂಡ್ಬಿಟ್ವಿ ಅಂದರೆ ನಮಗೆ ರುಚಿಯಾದಂತಹ ಕಾಬೂಲ್ ಗ್ರೇವಿ, ಕಾಬೂಲ್ ಮಸಾಲ ರೆಡಿ ಆಗುತ್ತೆ. ಚೆನ್ನ ಮಸಾಲ ಸಹ ಅಂತಾರೆ ಇದನ್ನು. ನಾವು ಆಚೆಗಡೆ ಯಾವುದೇ ಮಸಾಲೆನ ತಂದು ರೆಡಿ ಮಸಾಲೆನೇ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಈ ರೀತಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮನೆಯಲ್ಲಿರೋ ಪದಾರ್ಥಗಳಿಂದನೇ ಮಾಡ್ಕೊಬೋದು ಅಂತ. ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ನೀವು ಸಹ ಮನೆಯಲ್ಲಿ ಒಮ್ಮೆ ಪ್ರಯತ್ನ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ.
ವೀಕ್ಷಕರೇ, ಇದು ಮಾಡೋದು ಸಹ ತುಂಬ ಸುಲಭ ಹಾಗೂ ರುಚಿಯಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಮಕ್ಕಳು ಆಚೆ ಫುಡ್ನ ಅವಾಯ್ಡ್ ಮಾಡಿ ಆದಷ್ಟು ಈ ರೀತಿ ಮಾಡಿಕೊಡ್ರಿ. ತುಂಬ ಖುಷಿ ಬೀಳ್ತಾರೆ. ಮನೆಯಲ್ಲೇ ಮಾಡಿಸ್ಕೊಂಡು ತಿನ್ನೋಣ ಅನ್ನೋ ಮಟ್ಟಕ್ಕೆ ಅವರೇ ಬಂದುಬಿಡ್ತಾರೆ. ತುಂಬ ರುಚಿಯಾಗೂ ಇರುತ್ತೆ. ಅಂದಾಗೆ ನಿಮ್ಗೆ ಈ ರೆಸಿಪಿ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನಮ್ಮ ಹೊಸ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸಹ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಷ್ಟೊತ್ತು ಸಹ ತಾಳ್ಮೆಯಿಂದ ನಮ್ಮ ವಿಡಿಯೋನ ವೀಕ್ಷಿಸಿದ್ದೀರಲ್ಲ, ಅದಕ್ಕೂ ಸಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು.